ಸ್ಲೀಪ್ ಡಿಸ್ಟರ್ಬೆನ್ಸ್ ಇಸ್ ಡಿಫ್ರೆಂಟ್, ಸ್ಲೀಪ್ ಆಪ್ನಿಯಾ ಇಸ್ ಡಿಫ್ರೆಂಟ್. ಈಗ ಎಲ್ರಿಗೂ ಇನ್ಸ್ಟೆಂಟ್ ಸೊಲ್ಯೂಷನ್ ಬೇಕು. ಸ್ನೋರಿಂಗ್ ಅಂಡ್ ಸ್ಲೀಪ್ ಆಪ್ನಿಯಾ ಇಸ್ ಎ ಮಲ್ಟಿಫ್ಯಾಕ್ಟೋರಿಯಲ್ ಥಿಂಗ್. ಸೊ ಮಲ್ಗುವಂತ ಪೊಸಿಷನ್ ಏನಾದರೂ ಮ್ಯಾಟರ್ ಆಗುತ್ತಾ? ಮಲಗೋ ಅಂತ ಪೊಸಿಷನ್ ಒಂಥರ ತಾತ್ಕಾಲಿಕ ಉಪಶಮನ ಅಂತ ಹೇಳ್ಬೋದು. 15 to 30 ಇದ್ರೆ ಅದನ್ನ ನಾವು ಮಾಡ್ರೇಟ್ ಅಂತೀವಿ. ಮೋರ್ ದೆನ್ 30 ಸ್ಕೋರ್ ಬಂದ್ರೆ ಸಿವಿಯರ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳಿ. ಎಷ್ಟು ಸಲ ಅವನಿಗೆ ಅಪ್ನಿಕ್ ಎಪಿಸೋಡ್ಸ್ ಆಯಿತು, ನಿದ್ದೆಲಿ ಬ್ಲಡ್ ಪ್ರೆಷರ್ ವೇರಿಯೇಷನ್ ಏನಾಯಿತು, ನಿಮ್ಮ ಹಾರ್ಟ್ ರೇಟ್, ನಿಮ್ಮ ಯಾವ ಸ್ಟೇಜ್ ಆಫ್ ಸ್ಲೀಪಲ್ಲಿ ಹೇಗಿದೆ. ಸ್ಲೀಪ್ ಆಪ್ನಿಯಾವನ್ನ ಕ್ಯೂರ್ ಮಾಡಬಹುದಾ, ಕಂಟ್ರೋಲ್ ಮಾಡಬಹುದಾ? ರಾತ್ರಿ ಸರಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆಲ್ಲ ಸ್ಲೀಪ್ ಆಪ್ನಿಯಾ ಅಂತ ಡಯಾಗ್ನೋಸ್ ಮಾಡಿ ಅವರಿಗೆ ಈ CPAP ಮಷೀನ್ ಹಾಕೋದಾಗಲಿ ಇದಾಗಲಿ ಅದು ಒಂಥರ ವಾಡಿಕೆ ಆಗಿಬಿಟ್ಟಿದೆ. ನೀವು ಒಬೆಸಿಟಿ ಮೇಲೆ ವರ್ಕ್ ಮಾಡಿಲ್ಲ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ನ ಏನೇನು ಹೇಳಿದ್ರೆ ಅದು ವರ್ಕ್ ಮಾಡಲಿಲ್ಲ, ದೆನ್ ಯು ವಿಲ್ ಬಿ ಯೂಸಿಂಗ್ ಇಟ್ ಫಾರ್ ಲೈಫ್ ಟೈಮ್. ಡಾಕ್ಟರ್ ನಾನು ಇದು ಮೂಗಂದು ಮತ್ತು ಗಂಟ್ಲದ ಸರ್ಜರಿ ಮಾಡಿಬಿಟ್ರೆ ನನ್ನ ಸ್ನೋರಿಂಗ್ ಹೊಟ್ಟೋಗ್ಬಿಡುತ್ತಲ್ವಾ, ಸ್ಲೀಪ್ ಆಪ್ನಿ ಹೋಗ್ಬಿಡುತ್ತಲ್ಲ. ಸೊ ದಟ್ ಈಸ್ ಒನ್ ಮಿತ್ ವಾಟ್ ವಿ ಹ್ಯಾವ್ ಸೀನ್. ಒಂದ್ ವೇಳೆ ಸರಿಯಾದ ಸಮಯಕ್ಕೆ ಈ ಒಂದು ಸ್ಲೀಪ್ ಆಪ್ನಿಯಾಗೆ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು? ಕಾರ್ಡಿಯಾಕ್ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ, ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ, ಸ್ಟ್ರೋಕ್ಸ್ ಆಗೋ ಚಾನ್ಸಸ್ ಜಾಸ್ತಿ, ಡಯಾಬಿಟಿಸ್ ಇಂಥ ಕಾಯಿಲೆಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ. ಪರ್ಸನ್ನು ದಪ್ಪನೂ ಇಲ್ಲದೆ ಇರಬಹುದು, ಈಸ್ ನಾರ್ಮಲ್ BMI ಎಲ್ಲ ಇರುತ್ತೆ, ಮೂಗ್ ಕೂಡ ನಾರ್ಮಲ್ ಇರ್ಬೋದು, ಬಟ್ ಸ್ಟಿಲ್ ಈ ಮೈಟ್ ಬಿ ಸ್ನೋರಿಂಗ್, ಸ್ಟಿಲ್ ಈ ಮೈಟ್ ಬಿ ಹ್ಯಾವಿಂಗ್ ಸ್ಲೀಪ್ ಆಪ್ನಿಯಾ. ಸ್ಲೀಪ್ ಆಪ್ನಿಯಾ ಅಥವಾ ಸ್ನೋರಿಂಗ್ ಹೋಗೋದನ್ನ ಹಿಂಗೆ ತಡಿಬೋದು ಅಂತ ಅಂದರೆ ದೀಸ್ ಆರ್ ದ ಸ್ಮಾಲ್ ಚೇಂಜಸ್ ವಾಟ್ ವಿ ಕ್ಯಾನ್ ಡೂ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಿದ್ರೆಯಲ್ಲಿ ಉಂಟಾಗುವಂಥ ಉಸಿರಾಟದ ಸಮಸ್ಯೆ, ಇದನ್ನು ನಾವು ಸ್ಲೀಪ್ ಅಪ್ನಿಯಾ ಅಂತ ಕರಿತೀವಿ. ಇದರ ಜೊತೆಗೆ ಉಂಟಾಗುವಂಥ ಗೊರಕೆ ಸಮಸ್ಯೆ. ಕಾಮನ್ ಆಗಿ ನಾವು ಗೊರಕೆ ಅಂದ ತಕ್ಷಣ ತಮಾಷೆ ಮಾಡ್ತೀವಿ, ಆದರೆ ನಿಜವಾಗಿಯೂ ಕೂಡ ಗೊರಕೆ ಯಾವ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸೂಚನೆಯನ್ನು ಕೊಡುತ್ತೆ. ನಿದ್ರೆಯಲ್ಲಿ ಉಂಟಾಗುವಂಥ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಸರಿಯಾಗಿರುವಂಥ ನಿದ್ರೆ ಯಾಕೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಮುಖ್ಯ ಆಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಷಯ್ BK, ಅಸೋಸಿಯೇಟ್ ಕನ್ಸಲ್ಟೆಂಟ್ ENT, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, JC ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿಗೆಲ್ಲ ಸ್ಲೀಪ್ ಅಪ್ನಿಯಾ ಇರುತ್ತೆ ಅವರಿಗೆ ಪ್ರಾಪರ್ ಆಗಿ ನಿದ್ದೆ ಆಗಿರೋದಿಲ್ಲ, ಆ ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು ಅವರಿಗೆ ಸಿಕ್ಕಿರೋದಿಲ್ಲ ಅಂತ. ಹಾಗಿದ್ರೆ ಡಾಕ್ಟರ್, ಇದರ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಯೂಶಲಿ ಜನ ಓಕೆ ನನಗೆ ಸ್ಲೀಪ್ ಅಪ್ನಿಯಾ ಇದೆ, ನಾನು ಹೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಬರ್ತಾರ. ಕಪಲ್ಸ್ ಅಲ್ಲಿ ಮೇ ಬಿ ಜಾಸ್ತಿ ಪ್ರಾಬ್ಲಮ್ಸ್ ಇರ್ಬೋದು, ಲೈಕ್ ಜಾಸ್ತಿ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ದೇ ಯೂಶಲಿ ಕಮ್ ಇದರಲ್ಲಿ. ಸೊ ದೆನ್ ದೇ ಸ್ಟಾರ್ಟ್ ಅಬ್ಸರ್ವಿಂಗ್. ಈಗ ನೀವು ಇದೆ, ಸೊ ಒನ್ಸ್ ದೇ ಸ್ಟಾರ್ಟ್ ಸ್ನೋರಿಂಗ್ ಅಂಡ್ ಆಲ್, ನಾವು ಇಂಟರ್ನೆಟ್, ಚಾಟ್ GPT ಎಲ್ಲ ಇರೋದ್ರಿಂದ ಯು ಸ್ಟಾರ್ಟ್ ಗೂಗ್ಲಿಂಗ್. ನನ್ನ ಮೈ ಹಸ್ಬೆಂಡ್ ಇಸ್ ಸ್ನೋರಿಂಗ್, ಇಸ್ ದಟ್ ಹಸ್ ಎನಿ ಹೆಲ್ತ್ ರಿಲೇಟೆಡ್ ಅಂದ್ರೆ ಗೂಗಲ್ ಚಾಟ್ GPT ಇಷ್ಟು ಲಿಸ್ಟ್ ತೋರಿಸುತ್ತೆ. ಸೊ ಸ್ಲೀಪ್ ಆಪ್ನಿಯಾ ಇರ್ಬೋದು, ಗೆಟ್ ಯುವರ್ ಡಾಕ್ಟರ್ ಚೆಕ್ಡ್ ಅದು ಇದು ಅಂತ. ಸೊ ದಟ್ ಈಸ್ ಹೌ ದೇ ಕಮ್ ಟು ಅಸ್. ಸೊ ವಾಟ್ ಆರ್ ದ ಬೇಸಿಕ್ ಇನ್ವೆಸ್ಟಿಗೇಷನ್ಸ್, ಟೆಸ್ಟ್ಗಳು. ಸೊ ನಾವೇನಂತ ಅಂದ್ರೆ ಫಸ್ಟ್ ಥಿಂಗ್ ಇಸ್ ವಿ ಶುಡ್ ಆಲ್ವೇಸ್ ಸಿ ವಾಟ್ ಇಸ್ ದ ವೇಟ್, ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಒಬೆಸಿಟಿ ಇಸ್ ದ ಮೇನ್ ಕಾಸ್. ತೂಕ ಎಷ್ಟಿದೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ, ಅದು ಒಂದು. ಆ್ಯಂಡ್ ದೆನ್ ವಿ ಸ್ಟಾರ್ಟ್ ರೂಲಿಂಗ್ ಔಟ್ ಈ ಬೇರೆ ಏನೇನು ಕಾರಣಗಳಿದ್ದಾವೆ ಅದನ್ನೆಲ್ಲ ರೂಲ್ ಔಟ್ ಮಾಡ್ತೀವಿ. ಸೊ ದೇರ್ ಇಸ್ ಸಮಥಿಂಗ್ ನೋನ್ ಎಸ್ ಸ್ಲೀಪ್ ಸ್ಟಡಿ, ಪಾಲಿಸೋಮ್ನೋಗ್ರಫಿ ಅಂತ ಮಾಡ್ತೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಲೆವೆಲ್ಸ್. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ ಇದೆ. ಬೇಸಿಕ್ ಏನು ಅಂತ ಅಂದರೆ ಇದರಲ್ಲಿ ಏನು ಮಾಡ್ತೀವಿ, ನೀವು ನಾರ್ಮಲ್ ಆಗಿ ಮಲ್ಕೊಂಡಿರ್ಬೇಕಾದ್ರೆ we put certain instruments on you to study certain parameters. ನೀವು ಮಲ್ಕೊಂಡಿರ್ಬೇಕಾದ್ರೆ it is a single day study, in night it is done, just like your regular routine. ನೀವು ಏನೇನು ಮಾಡ್ತಾ ಇದ್ದೀರ ಅದೆಲ್ಲ ಆದ್ಮೇಲೆ once you go to rest, ಸೊ ಒಂದು ವಿ ಸ್ಟಡಿ ಹಾರ್ಟ್ ರೇಟ್, ನಿಮ್ಮ ಹಾರ್ಟ್ ರೇಟ್ ನಿಮ್ಮ ಯಾವ ಸ್ಟೇಜ್ ಆಫ್ ಸ್ಲೀಪಲ್ಲಿ ಹೇಗಿದೆ, ಹೌ ಈಸ್ ಯುವರ್ ECG, ಆ್ಯಂಡ್ ದೆನ್ ವಿ ಆಲ್ಸೋ ಸ್ಟಡಿ ಬ್ರೈನ್ ವೇವ್ಸ್, EEG ಅಂತ ಏನು ಮಾಡ್ತೀವಿ ಅದನ್ನು ನೋಡ್ತೀವಿ. ಎಲೆಕ್ಟ್ರೋಮಯೋಗ್ರಾಮ್ ಅಂತ ಮಾಡ್ತೀವಿ, ಅಂದರೆ ನಿಮ್ಮ ಮಸಲ್ ಮೂಮೆಂಟ್ಸ್, ನೀವು ಡೀಪ್ ಸ್ಲೀಪಲ್ಲಿ ಇದ್ದಾಗ ಯಾವ ಥರ ಮೂಮೆಂಟ್ಸ್ ಆಯಿತು, ಎಷ್ಟು ಸಲ ಯು ವೇಕ್ಡ್ ಅಪ್ ಔಟ್ ಆಫ್ ಯುವರ್ ಸ್ಲೀಪ್, ದ ರೆಸ್ಪಿರೇಟರಿ ಪ್ಯಾಟರ್ನ್, ಬ್ರೀದಿಂಗ್ ಹೇಗೆ ಇನ್ಕ್ರೀಸ್ ಆಯಿತು, ಎಷ್ಟು ಟೈಮ್ ಆಯಿತು, ಅದನ್ನು ಸ್ಟಡಿ ಮಾಡ್ತೀವಿ. ಆ್ಯಂಡ್ ಸಮ್ ಸೆಂಟರ್ಸ್ ಆಲ್ಸೋ ಸ್ಟಡಿ BP, ಬ್ಲಡ್ ಪ್ರೆಷರ್ ವೇರಿಯೇಷನ್ ಏನಾಯಿತು. ಈ ಬೇಸಿಕಲಿ ಏನಾಗುತ್ತೆ, ನಾನು ಆಲ್ರೆಡಿ ಹೇಳ್ದಂಗೆ ಈ ಸ್ಟೇಜ್ ಆಫ್ ಸ್ಲೀಪಲ್ಲಿ ಯಾವ ಥರ ಪ್ಯಾರಾಮೀಟರ್ಸ್ ಇತ್ತು. ಸಪೋಸ್ ಇನ್ REM ಸ್ಲೀಪ್, ಹೌ ಮೆನಿ ಟೈಮ್ಸ್ ಡಿಡ್ ದ ಪೇಷಂಟ್ ಹ್ಯಾವ್ ಎನ್ ಅಪ್ನಿಕ್ ಎಪಿಸೋಡ್. ಸೊ ನಾನ್ REM ಸ್ಟೇಜ್, ಆ ಸ್ಟೇಜ್ ಆಫ್ ಸ್ಲೀಪಲ್ಲಿ ಎಷ್ಟು ಟೈಮ್ patient had to wake up for the extra breath ಅನ್ನೋದು. Patient may not be realizing, but these parameters will be picked up by the instruments. So ಇದನ್ನೆಲ್ಲ ಸ್ಟಡಿ ಮಾಡಿ it will give us a report. So basically ಅದ್ರಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ಅಪ್ನಿಯಾ ಹೈಪೋಅಪ್ನಿಯಾ ಇಂಡೆಕ್ಸ್ ಅಂತ ಇದೆ. ಸೊ ಅಪ್ನಿಯಾ ಇಸ್ ಆಲ್ರೆಡಿ ಐ ಟೋಲ್ಡ್ ಟೆಂಪ್ರವರಿ ಸೆಸೇಷನ್ ಇನ್ ಬ್ರೀದಿಂಗ್, ಅಂದರೆ ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ಬ್ರೀದಿಂಗ್ ನಿಲ್ಲಿಸೋದನ್ನ ಅಪ್ನಿಯಾ ಅಂತೀವಿ. ಹೈಪೋಅಪ್ನಿಯಾ ಅಂತ ಅಂದರೆ ಅದಕ್ಕಿಂತ ಇನ್ನೂ ಕಡಿಮೆ,
ಅಂದರೆ ಅಪ್ನಿಯಾಗಿಂತ ಇನ್ನೂ ಟೈಮ್ ಸ್ವಲ್ಪ ಕಡಿಮೆ ಬ್ರೆತ್ ಹೋಲ್ಡಿಂಗ್ ಇದ್ರೆ ಅದನ್ನು ಹೈಪೋಪ್ನಿಯಾ ಅಂತೀವಿ. ಸೊ ಈ ಅಪ್ನಿಯಾ ಹೈಪೋಪ್ನಿಯಾ ಇಂಡೆಕ್ಸ್ ಅನ್ನೋದೇನಿದೆ ಅದು ನಮಗೆ ಏನು ತೋರಿಸುತ್ತೆ, 1 hour ಸ್ಲೀಪಲ್ಲಿದ್ದರೆ ಎಷ್ಟು ಸಲ ಅವನಿಗೆ ಅಪ್ನಿಕ್ ಎಪಿಸೋಡ್ಸ್ ಆಯಿತು ನಿದ್ದೆಯಲ್ಲಿ, ಅಂದರೆ ಎಷ್ಟು ಸಲ ಅವನು ಉಸಿರನ್ನ ನಿಲ್ಲಿಸ್ತಾ, ಎಷ್ಟು ಸಲ ಹೈಪೋಪ್ನಿಯಾ ಆಯಿತು ಅಂತ ಕಂಡು ಮಾಡುತ್ತೆ. ಅದಾದಮೇಲೆ ಅದಕ್ಕೊಂದು ನಮಗೆ AHI ಇಂಡೆಕ್ಸ್ ಅಂತ ಬರುತ್ತೆ. ಸೊ ಅಡಲ್ಟ್ಸಲ್ಲಿ ವಿ ಕನ್ಸಿಡರ್ ದಿಸ್ AHI ಇಂಡೆಕ್ಸ್ ಸಮ್ವೇರ್ ಬಿಲೋ 15 ಈಸ್ ಮೈಲ್ಡ್ ಸ್ನೋರಿಂಗ್, ಮೈಲ್ಡ್ OSA ಅಂತ. 15 to 30 ಇದ್ದರೆ ಅದನ್ನು ನಾವು ಮಾಡ್ರೇಟ್ ಅಂತೀವಿ. ಮೋರ್ ದೆನ್ 30 ಸ್ಕೋರ್ ಬಂದರೆ ಸಿವಿಯರ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಜಸ್ಟ್ ಫಾರ್ ಅ ಡಾಕ್ಟರ್ಸ್ ಟು ಗ್ರೇಡ್ ಯಾವ ಲೆವೆಲ್ ಆಫ್ ಸ್ಲೀಪ್ ಆಪ್ನಿಯಾ ಇದೆ ಅಂತ. ಸೊ ಈ ಪಾಲಿಸಾಮ್ನೋಗ್ರಫಿ ಇಸ್ ದ ಮೇನ್ ಟೆಸ್ಟ್. ಸೊ ಈ ಪಾಲಿಸಾಮ್ನೋಗ್ರಫಿಯಲ್ಲಿ ಸಪೋಸ್ ನಮಗೆ ಎಲ್ಲ ನಾರ್ಮಲ್ ಅಂತ ಬಂತು, ಇಟ್ ಇಸ್ ನಾಟ್ ಇನ್ ದ ಸಿವಿಯರ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಇಟ್ ಇಸ್ ಸಮ್ವೇರ್ ಇನ್ ಮೈಲ್ಡ್ ಟು ಮಾಡ್ರೇಟ್. ಸೊ ನಮಗೆ ಈಗ ಸ್ಲೀಪ್ ಆಪ್ನಿಯಾ ಯಾವ ಲೆವೆಲ್ ಇದೆ ಆ ಮನುಷ್ಯನಿಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗ ಅದಕ್ಕೆ ಕಾರಣ ಕಂಡುಹಿಡಿಬೇಕು, ಆಯಿತಾ. ಸೊ ಒಂದು ಒಬೆಸಿಟಿ, ಸೊ ದ್ಯಾಟ್ ಇಸ್ ಒನ್ ಥಿಂಗ್. ಅದರ್ ದನ್ ದ್ಯಾಟ್ ನಾ ಆಲ್ರೆಡಿ ಹೇಳ್ದಂಗೆ ಮೂಗಲ್ಲಿ ಏನಾದ್ರು ತೊಂದರೆ ಇದೆಯಾ, ಮೂಗಿನ ಕಂಬಿ ಬೆಂಡಿದೆಯಾ, ಮೂಗಲ್ಲಿ ಏನಾದ್ರು ಗ್ರೋತ್ ಇದೆಯಾ, ಏನಾದ್ರು ಬೆಳೀತಾ ಇದೆಯಾ, ಅಡಿನಾಯ್ಡ್ಸ್ ಇದೆಯಾ ಅನ್ನೋದು ನಾವು ಮೂಗಲ್ಲಿ ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಸೊ ವಿ ಚೆಕ್ ಹೌ ಇಸ್ ದ ನೇಸಲ್ ಅನಾಟಮಿ. ಆಮೇಲೆ ಸಮ್ಟೈಮ್ಸ್ ಇಫ್ ರಿಕ್ವೈರ್ಡ್ ವಿ ಡೂ ಸ್ಕ್ಯಾನ್ಸ್ ಆಲ್ಸೋ ಟು ಸಿ ದ ಆಂಟಿರೋಪೋಸ್ಟೀರಿಯರ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಜಾ ಹಿಂಭಾಗ, ಈ ಜಾ ಲೋ ಸೆಟ್ ಎಲ್ಲ ಇದ್ದರೆ ಅದನ್ನೊಂದು ಮಾಡ್ತೀವಿ. ದೆನ್ ವಿ ಆಲ್ಸೋ ಡೂ ವಿಡಿಯೋ ಲ್ಯಾರಿಂಗೋಸ್ಕೋಪಿ ಅಂತ ಗಂಟ್ಲದು ಒಂದು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ. ದೆನ್ ದೆರ್ ಇಸ್ ಒನ್ ಮೋರ್ ಥಿಂಗ್ ನೋನ್ ಆಸ್ ಡ್ರಗ್ ಇಂಡ್ಯೂಸ್ಡ್ ಸ್ಲೀಪ್ ಎಂಡೋಸ್ಕೋಪಿ ಅಂತ. ವಿ ಕಾಲ್ ಇಟ್ ಆಸ್ ಡೈಸ್, ಡ್ರಗ್ ಇಂಡ್ಯೂಸ್ಡ್ ಸ್ಲೀಪ್ ಎಂಡೋಸ್ಕೋಪಿ. ಇದರಲ್ಲಿ ಏನು ಮಾಡ್ತೀವಿ ನಾವು, ಪರ್ಸನ್ನ ವಿ ಕಾಲ್ ಟು ಆರ್ ಹಾಸ್ಪಿಟಲ್ ಅಂಡರ್ ಅಬ್ಸರ್ವೇಷನ್, ಅಂಡರ್ ಅನಸ್ತೀಶಿಯಾ, ಮೈಲ್ಡಾಗಿ ಅವ್ರಿಗೆ ನಿದ್ದೆ ಬರೆಸೋವಂಥ ಒಂದು ನಾವು ಔಷಧಿನ ಕೊಡ್ತೀವಿ. ಸೊ ಕೃತಕವಾಗಿ ಮನುಷ್ಯನ ಮಲಗಿಸೋ ಥರ. ಸೊ ಅದನ್ನು ನಾವು ಒನ್ಸ್ ಪರ್ಸನ್ ಇಸ್ ಇನ್ ಟು ದ್ಯಾಟ್ ಡೀಪ್ ಸ್ಲೀಪ್, ವಿ ಪಾಸ್ ಎ ಸ್ಮಾಲ್ ಎಂಡೋಸ್ಕೋಪ್ ಥ್ರೂ ದ ನೋಸ್. ಮೂಗಿನಲ್ಲಿ ಒಂದು ಕೂದಲೆಳೆ ಅಂತ ಒಂದು ಫೈಬ್ರೋ ಆಪ್ಟಿಕ್ ಎಂಡೋಸ್ಕೋಪ್ನ ಪಾಸ್ ಮಾಡ್ತೀವಿ. ಬೇಸಿಕಲಿ ಅವ್ರ ನಿದ್ದೆಯಲ್ಲಿ ಏನಾಗ್ತಾ ಇದೆ ಅದನ್ನು ನಾವು ನಮ್ಮ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ರಿಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಆ ನಿದ್ದೆಯಲ್ಲಿ ಯಾವಾಗ ಪರ್ಸನ್ ಗೊರಕೆ ಬರುತ್ತೆ ಶಬ್ದ, ಆವಾಗ ಈ ಎಂಡೋಸ್ಕೋಪ್ನ ನಾವು ಪಾಸ್ ಮಾಡಿ ವಿ ಸಿ ವೇರ್ ಎಕ್ಸಾಕ್ಟ್ಲಿ ಇಸ್ ದ ಅಬ್ಸ್ಟ್ರಕ್ಷನ್ ಹ್ಯಾಪ್ನಿಂಗ್. ಕೆಲವೊಮ್ಮೆ ಏನಾಗುತ್ತೆ, ಪರ್ಸನ್ನು ದಪ್ಪನೂ ಇಲ್ಲದೆ ಇರ್ಬೋದು, ಈಸ್ ನಾರ್ಮಲ್ BMI ಎಲ್ಲ ಇರುತ್ತೆ, ಮೂಗ್ ಕೂಡ ನಾರ್ಮಲ್ ಇರ್ಬೋದು, ಬಟ್ ಸ್ಟಿಲ್ ಈ ಮೈಟ್ ಬಿ ಸ್ನೋರಿಂಗ್, ಸ್ಟಿಲ್ ಈ ಮೈಟ್ ಬಿ ಹ್ಯಾವಿಂಗ್ ಸ್ಲೀಪ್ ಆಪ್ನಿಯಾ. ಆವಾಗ ಏನಾಗುತ್ತೆ, ಈ ಮೂಗಿನ ಹಿಂಭಾಗ ಕಿರ್ನಾಲ್ಗೆ ಅಂತ ಏನು ಹೇಳ್ತೀವಿ, ಗಂಟ್ಲು ಹಿಂಭಾಗ ಕಿರ್ನಾಲ್ಗೆ ಅಂತ ಏನು ಹೇಳ್ತೀವಿ, ಸಾಫ್ಟ್ ಪ್ಯಾಲೆಟ್, ಅದ್ರ ಕೊಲ್ಯಾಪ್ಸ್ ಇರ್ಬೋದು. ಸಮ್ಟೈಮ್ಸ್ ದಪ್ಪ ನಾಲ್ಗೆ ಇರ್ಬೋದು, ಆ ನಾಲ್ಗೆ ನಿದ್ದೆ ಟೈಮಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇರ್ಬೋದು. ಇವೆಲ್ಲ ನೀವು ಎಚ್ಚರ ಇದ್ದಾಗ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಸೊ ವಿಲ್ ಹ್ಯಾವ್ ಟು ಸಿ ವಾಟ್ ಈಸ್ ಹ್ಯಾಪ್ನಿಂಗ್ ವೆಲ್ ಯು ಆರ್ ಸ್ಲೀಪಿಂಗ್. ಸೊ ಈ ಡೈಸ್ ಮಾಡೋದ್ರಿಂದ ಈ ಕಿರ್ನಾಲ್ಗೆ ಏನಾದ್ರು ಒತ್ತಾ ಇದೆಯಾ, ಅಥವಾ ಈ ನಾಲ್ಗೆ ದಪ್ಪಾಗಿ ಅದೇನಾದ್ರು ಬೀಳ್ತಾ ಇದೆಯಾ, ಅದನ್ನೆಲ್ಲ ವಿ ಕ್ಯಾನ್ ಸ್ಟಡಿ. ಅವನಿಗೆ ಈಗ ಮೂಗಿನ ಕಂಬಿ ಬೆಂಡು ಇತ್ತು, ಅಥವಾ ಈ ಕಿರ್ನಾಲ್ಗೆನೋ ಬೀಳ್ತಾ ಇತ್ತು, ನಾವು ಬರೀ ಈ ಸರ್ಜರಿ ಮಾಡೋದ್ರಿಂದ ಅವನಿಗೆ ಸ್ನೋರಿಂಗ್ ಅಥವಾ ಸ್ಲೀಪ್ ಆಪ್ನಿಯಾ ಹೋಗಲ್ಲ, ಕಡಿಮೆ ಮಾಡೋದಕ್ಕೆ. ಸೊ ಮೇ ಬಿ ಇಟ್ ವಿಲ್ ರೆಡ್ಯೂಸ್ ಸಮ್ 30 to 40%. ದ ರೆಸ್ಟ್ 60% is because of his body weight. ಓಕೆ. So he has to work on his body weight. ಓಕೆ. ಒಂದ್ ವೇಳೆ ಸರಿಯಾದ ಸಮಯಕ್ಕೆ ಈ ಒಂದು ಸ್ಲೀಪ್ ಅಪ್ನಿಯಾಗೆ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು ಅಂತ? ಅಂದ್ರೆ ಸಡನ್ ಆಗಿ ಅಂತಂದ್ರೆ ಇಟ್ ವಿಲ್ ನಾಟ್ ಕಾಸ್ ಎನಿಥಿಂಗ್ ಇನ್ ಎ ಸಿಂಗಲ್ ಡೇ. ಈಗ ನೀವು ಸ್ನೋರಿಂಗ್ ಹೇಳಿದ್ನಲ್ಲ, ಒಂದು 3-4 years ನಿಮಗೆ ಬರೀ ಸ್ನೋರಿಂಗ್ ಇರ್ಬೋದು. 4 years ನಂತರ ಆ ಸ್ನೋರಿಂಗಲ್ಲಿ ನಿಮಗೆ ಮಧ್ಯ ಚೋಕಿಂಗ್ ಎಪಿಸೋಡ್ ಸ್ಟಾರ್ಟ್ ಆಗ್ಬೋದು. ಸೊ ದಟ್ ಈಸ್ ಹೌ ಯು ಪ್ರೋಗ್ರೆಸ್. ನಿಮ್ಮ ಏಜ್ ಆಗ್ತಾ ಇರುತ್ತೆ, ನಿಮ್ಮ ವೇಟ್ ಗೇನ್ ಆಗುತ್ತೆ. ಸೊ ಆನ್ ಎ ಲಾಂಗರ್ ಟೈಮ್, ನಾ ಆಲ್ರೆಡಿ ಆವಾಗಲೇ ಹೇಳ್ದಾಗೆ ಕಾರ್ಡಿಯಾಕ್ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ, ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ, ಸ್ಟ್ರೋಕ್ಸ್ ಆಗೋ ಚಾನ್ಸಸ್ ಜಾಸ್ತಿ, ಡಯಾಬಿಟಿಸ್ ಇಂಥ ಕಾಯಿಲೆಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಅನ್ಟ್ರೀಟೆಡ್ ಆಗಿದ್ರೆ ಸ್ಲೀಪ್ ಅಪ್ನಿಯಾದಿಂದಾನೇ ಹಾರ್ಟ್ ರಿಲೇಟೆಡ್ ಅಥವಾ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸ್. ದಟ್ ಇಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್. ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಈಗ ಸ್ಟ್ರೋಕ್ಗೆ, ಕಾರ್ಡಿಯಾಕ್ ಇದಕ್ಕೆ ಇಟ್ ಇಸ್ ಮೇನ್ಲಿ ಯುವರ್ ಲೈಫ್ ಸ್ಟೈಲ್, ಯುವರ್ ಹ್ಯಾಬಿಟ್ಸ್. ಇಫ್ ನೀವು ಒಂದು ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ, ಒಬೆಸಿಟಿ ಇಸ್ ಅಗೇನ್ ಲಿಂಕ್ ಟು ಯುವರ್ ಲೈಫ್ ಸ್ಟೈಲ್. ಇಟ್ ಇಸ್ ಲಿಂಕ್ ಟು ಯುವರ್ ಹ್ಯಾಬಿಟ್ಸ್, ಡ್ರಿಂಕಿಂಗ್, ಸ್ಮೋಕಿಂಗ್, ಅದರ್ ಥಿಂಗ್ಸ್, ಎಕ್ಸೆಸಿವ್ ಈಟಿಂಗ್. So mainly it is binge eating. So all these things are related to sleep apnea also. Again, all these are the risk factors for your cardiac diseases also, for your stroke also. Because smoking is a risk factor for both ನಿಮ್ಮ ಸ್ಟ್ರೋಕ್ಸ್ಗಾಗಲಿ, ಕಾರ್ಡಿಯಾಕ್ ಡಿಸೀಸ್. ಸೊ ಇಟ್ಸ್ ಆಲ್ ಇಂಟರ್ ರಿಲೇಟೆಡ್. ಹೌದು, ಒಂದಕ್ಕೊಂದು ಸಂಬಂಧ ಇರುತ್ತೆ. ಓಕೆ. ಹಾಗಿದ್ರೆ ಇಂಥ ಒಂದು ಹ್ಯಾಬಿಟ್ಸ್ ಅನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದಾಗಿ ಸ್ಲೀಪ್ ಅಪ್ನಿಯನ್ನ ಕಂಟ್ರೋಲ್ ಮಾಡಬಹುದು, ಆ ಥರ ಏನಾದರೂ ಸಜೆಷನ್ ಕೊಡಬಹುದಾ ಅಂತ? ಮೇನ್ ಥಿಂಗ್ ಅದು ಹೇಳಿದಾಗೆ, ಒಂದು ಎನಿಥಿಂಗ್ ವಿಚ್ ರೆಡ್ಯೂಸಸ್ ಯುವರ್ ವೇಟ್, ಒಂದು ತೂಕ ಕಡಿಮೆ ಮಾಡ್ಕೊಳ್ಳೋದು. ಸೊ ಅದಕ್ಕೇನು ವ್ಯಾಯಾಮ ಆಗಿರ್ಲಿ, ಅಥವಾ ಈಗ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಬೇರೆ ಬೇರೆ ಉಪವಾಸ ಇರೋದು, ವ್ಯಾಯಾಮ ಮಾಡೋದು, ಇವೆಲ್ಲ ಒಂದು ಪಾರ್ಟ್. ದೆನ್ ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್,
ಸ್ಮೋಕಿಂಗ್ ಇದಾಗಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ, ಇದನ್ನೆಲ್ಲ ನಿಲ್ಲಿಸೋದು ದೇ ಆಲ್ಸೋ ಪ್ಲೇ ಎ ರೋಲ್. ಸೊ ಇದು ದೈನಂದಿನ ಚಟುವಟಿಕೆಯಲ್ಲಿ ವಾಟ್ ವಿ ಕ್ಯಾನ್ ಡೂ ಟು ರೆಡ್ಯೂಸ್ ದ ಚಾನ್ಸಸ್ ಆಫ್ ವಿ ಅಂಡರ್ಗೋಯಿಂಗ್ ಟು ಸ್ಲೀಪ್ ಅಪ್ನಿಯಾ ಅಥವಾ ಸ್ನೋರಿಂಗ್. ಅದಕ್ಕೆ ಹೋಗೋದಕ್ಕಿಂತ ಹಿಂಗೆ ತಡಿಬೋದು ಅಂತ ಅಂದರೆ ದೀಸ್ ಆರ್ ದ ಸ್ಮಾಲ್ ಚೇಂಜಸ್ ವಾಟ್ ವಿ ಕ್ಯಾನ್ ಡೂ. ಓಕೆ. ಇನ್ನು ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಮಲಗಿದ ತಕ್ಷಣ ನಿದ್ದೆನೇ ಬರೋದಿಲ್ಲ, ತುಂಬ ಟೈಮ್ ಆದಮೇಲೆ ಆ ಕಡೆ ಈ ಕಡೆ ಹೊರಡಾಡಿದ ಮೇಲೆ ನಿದ್ದೆ ಬರುತ್ತೆ, ಬೆಡ್ಡಿಗೆ ಹೋದ್ರೂ 1 hour ಆದಮೇಲೆ ನಿದ್ದೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದು ಕೂಡ ಸ್ಲೀಪ್ ಅಪ್ನಿಯಾದ ಒಂದು ಸಿಂಪ್ಟಮ್ ಆಗಿರುತ್ತಾ ಅಥವಾ ಇಲ್ಲ? ಆ್ಯಕ್ಚುಲಿ ದಿಸ್ ಕ್ವೆಶನ್ ಇಸ್ ಅ ವ್ಯಾಲಿಡ್ ಕ್ವೆಶನ್. ಇದು ಆ್ಯಕ್ಚುಲಿ ನಾವು ಡಾಕ್ಟರ್ಸ್ಗಳು ವಿ ವಂಡರ್ ಬಿಕಾಸ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಇಸ್ ಡಿಫ್ರೆಂಟ್, ಸ್ಲೀಪ್ ಆಪ್ನಿಯಾ ಇಸ್ ಡಿಫ್ರೆಂಟ್. ಸೊ ಅದನ್ನು ನಾವು ಕೇರ್ಫುಲ್ ಆಗಿ ನೋಡ್ಬೇಕು. ಬಿಕಾಸ್ ಏನಾಗ್ಬಿಟ್ಟಿದೆ, ಯಾರೋ ರಾತ್ರಿ ಸರಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆಲ್ಲ ಸ್ಲೀಪ್ ಆಪ್ನಿಯಾ ಅಂತ ಡಯಾಗ್ನೋಸ್ ಮಾಡಿ ಅವರಿಗೆ ಈ CPAP ಮಷೀನ್ ಹಾಕೋದಾಗಲಿ ಇದಾಗಲಿ ಅದು ಒಂಥರ ವಾಡಿಕೆ ಆಗಿಬಿಟ್ಟಿದೆ. ಸೊ ದಟ್ ಈಸ್ ನಾಟ್ ದ ಥಿಂಗ್. ಸೊ ನೀವು ಹೇಳ್ದಂಗೆ ದ ಫಸ್ಟ್ ಕ್ವೆಶನ್ ಈಸ್ ಹಿಸ್ಟ್ರಿ. ಒಬ್ಬ ಪರ್ಸನ್ ಆ ಹಿಸ್ಟ್ರಿ ಏನು ಕೊಡ್ತಾರೆ ಗೊತ್ತಾಗುತ್ತೆ. ನೀವು ಹೇಳಿದಾಗೆ ಒಬ್ಬ ಪೇಷಂಟ್ ಅಥವಾ ಒಬ್ಬ ಪರ್ಸನ್ ಬಂದು ಡಾಕ್ಟ್ರೇ ನಾನು 9 ಗಂಟೆಗೆ ಬೆಡ್ಗೆ ಹೋಗ್ತೀನಿ, ನಾನು ಊಟ ಮಾಡ್ತೀನಿ, ಏನು ಹ್ಯಾಬಿಟ್ಸ್ ಇಲ್ಲ, ಏನೂ ಇಲ್ಲ, ಬೈ 9-9:30 ಗೋ ಟು ಬೆಡ್, 12 ಗಂಟೆ ಆದರೂ ನಂಗೆ ನಿದ್ದೆನೇ ಬರೋದಿಲ್ಲ. ಇಲ್ಲಿ ಅವರಿಗೆ ಪ್ರಾಬ್ಲಮ್ ಇರೋದು ಈ ಸ್ಲೀಪ್ ನಾಟ್ ಕಮಿಂಗ್ ಟು ಹಿಮ್, ದಟ್ ಈಸ್ ಬಿಕಾಸ್ ಆಫ್ ಹಿಸ್ ಸೈಕಲಾಜಿಕಲ್ ಸ್ಟ್ರೆಸ್, ಆಂಗ್ಸೈಟಿ ರಿಲೇಟೆಡ್ ಡಿಸಾರ್ಡರ್. ಸೊ ನೀವು ಅದನ್ನು ಟ್ರೀಟ್ ಮಾಡಬೇಕು. ಅವರಿಗೆ ನಿದ್ದೆ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿದ್ದೆ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು ಡ್ಯೂ ಟು ಮಲ್ಟಿಪಲ್ ಥಿಂಗ್ಸ್. ಬ್ರೀದಿಂಗ್ ಇಸ್ ಆಲ್ಸೋ ಎನ್ ಇಶ್ಯೂ. ಬಟ್ ಅವ್ರಿಗೆ ನಿದ್ದೆಯಲ್ಲಿ ಅವ್ರು ಏನು ಹೇಳ್ತಾರೆ, ನನಗೆ ಉಸಿರಾಟ ಎಲ್ಲ ಚೆನ್ನಾಗಿದೆ ಡಾಕ್ಟ್ರೇ, ನಾನು ಮಲ್ಕೋತೀನಿ, ಉಸಿರಾಡೋದಕ್ಕೆ ಏನು ತೊಂದರೆ ಇಲ್ಲ, ಏನೂ ಇಲ್ಲ, ಆದರೆ ನನಗೆ ನಿದ್ದೆ ಬರಲ್ಲ. 2 hours ಬಂದರೂ 3 hours ಆದರೂ ನಿದ್ದೆ ಬರ್ತಾ ಇಲ್ಲ. ದಟ್ ಮೀನ್ಸ್ ಟು ಸೇ ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಅದರ್ ಫ್ಯಾಕ್ಟರ್ಸ್, ಮೇನ್ಲಿ ಸೈಕಲಾಜಿಕಲ್ ಫ್ಯಾಕ್ಟರ್ಸ್, ವೆದರ್ ಎನಿ ಡೀಪ್ ರಿಲೇಟೆಡ್ ಆಂಗ್ಸೈಟಿ, ಸ್ಟ್ರೆಸ್, ಎನಿಥಿಂಗ್ ಹೋಗ್ತಾ ಇದೆ ಅದನ್ನು ರೂಲ್ ಔಟ್ ಮಾಡಬೇಕು. ಅದೇ ಪರ್ಸನ್ ಬಂದು ಡಾಕ್ಟರ್ ನಾನು ಕರೆಕ್ಟಾಗಿ ಮಲ್ಕೋತೀನಿ, 9:30ಗೆ ನನಗೆ ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ಬಟ್ ನಿದ್ದೆ ಆಗಿ ಬೆಳಗ್ಗೆ ಎದ್ಮೇಲೆ ಐ ಡೋಂಟ್ ಫೀಲ್ ಫ್ರೆಶ್ ಆ್ಯಂಡ್ ಮೈ ವೈಫ್ ಕಂಪ್ಲೇನ್ಸ್ ಆರ್ ಮೈ ಸರೌಂಡಿಂಗ್ ಪೀಪಲ್ ಕಂಪ್ಲೇನ್, ನಾನು ರಾತ್ರಿ ಪೂರ್ತಿ ಗೊರಕೆ ಹೊಡಿತಾ ಇದ್ದೆ, ನಿದ್ದೆಯಲ್ಲಿ ಅವಾಗ ಎಚ್ಚರ ಆಗ್ತಾ ಇತ್ತು, ದಟ್ ಈಸ್ ಮೋರ್ ಪಾಯಿಂಟಿಂಗ್ ಟುವರ್ಡ್ಸ್ ಸ್ಲೀಪ್ ಆಪ್ನಿಯಾ ಆಗಿರಬಹುದು ಅಂತ. ಓಕೆ. ಸೊ ಇದ್ರ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ ಡಾಕ್ಟರ್ ನಿಮಗೆ ಗೊತ್ತಿರೋ ಹಾಗೆ, ಅಥವಾ ನೀವು ಈಗ ಹೇಳಿದ್ರಲ್ವಾ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿನೇ ಚೇಂಜ್ ಆಗಿದೆ ಅಂತನಾ? ಅಲ್ಲ, ಒಂದು ಏನಂತಂದ್ರೆ ಈಗ ಗೂಗಲ್ಲು ಇವೆಲ್ಲ ChatGPT ಇವೆಲ್ಲ ಇದಾಗಿರೋದ್ರಿಂದ, ಸೊ ಮೋಸ್ಟ್ ಆಫ್ ದಿಸ್ ಪೇಷಂಟ್ಸ್ ಯಾರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇರುತ್ತೆ, ದೇ ವಿಲ್ ಬಿ ಅಂಡರ್ ಎ ಮಿತ್ ದಟ್ ಈಗ ಎಲ್ರಿಗೂ ಇನ್ಸ್ಟೆಂಟ್ ಸೊಲ್ಯೂಷನ್ ಬೇಕು. ಓಕೆ. ಸೊ ದ ಥಿಂಗ್ ಇಸ್ ವೆಯ್ಟ್ ಕಡಿಮೆ ಮಾಡಿ ವೆಯ್ಟ್ ಇದು ಮಾಡಬೇಕು ಅಂದ್ರೆ ಭಾಳ ಶ್ರಮ ಪಡಬೇಕು, ನೀವು ಊಟ ಬಿಡಬೇಕು, ಎಕ್ಸಸೈಸ್ ಮಾಡಬೇಕು, ಹ್ಯಾಬಿಟ್ಸ್ ಬಿಡಬೇಕು. ಸೊ ವಾಟ್ ಇಸ್ ದ ಶಾರ್ಟರ್ ದಿಸ್ ಥಿಂಗ್? ನೀವು ಗೂಗಲಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, DNS ಮೈಟ್ ಬಿ ಎ ಕಾಸ್ ಫಾರ್ ಯುವರ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಸೊ ಫಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೇ ಇದು ಹೇಳಿದೆ, ಇಲ್ಲ ಮೂಗಿನ ಕಂಬಿ ನನಗೆ ಬೆಂಡಿದೆ, ಸೊ ಅದನ್ನು ಸರ್ಜರಿ ಮಾಡಿಬಿಡಿ, ನಂದು ಸ್ನೋರಿಂಗ್ ಹೊಟ್ಟೋಗ್ಬಿಡುತ್ತೆ. ಸೊ ದ್ಯಾಟ್ ಈಸ್ ನಾಟ್ ದ ಕಾಸ್, ಬಿಕಾಸ್ ಸ್ನೋರಿಂಗ್ ಆ್ಯಂಡ್ ಸ್ಲೀಪ್ ಆಪ್ನಿಯಾ ಇಸ್ ಎ ಮಲ್ಟಿಫ್ಯಾಕ್ಟೋರಿಯಲ್ ಥಿಂಗ್. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಪೇಷಂಟ್ಸ್ ಆಗಿ ಬರ್ತಾರೆ ಏನಂತ ಅಂದರೆ, ಲುಕ್ ಫಾರ್ ಇನ್ಸ್ಟೆಂಟ್ ಸೊಲ್ಯೂಷನ್. ಡಾಕ್ಟ್ರೇ ನಾನು ಇದು ಮೂಗಿಂದು ಮತ್ತು ಗಂಟ್ಲದ ಸರ್ಜರಿ ಮಾಡಿಬಿಟ್ರೆ ನನ್ನ ಸ್ನೋರಿಂಗ್ ಹೊಟ್ಟೋಗ್ಬಿಡುತ್ತಲ್ವಾ, ಸ್ಲೀಪ್ ಆಪ್ನಿಯಾ ಹೋಗ್ಬಿಡುತ್ತಲ್ಲ ಅಂತ. ಸೊ ದ್ಯಾಟ್ ಈಸ್ ಒನ್ ಮಿತ್ ವಾಟ್ ವಿ ಹ್ಯಾವ್ ಸೀನ್. ಓಕೆ. ಓಕೆ. ಸೊ ಮಲಗುವಂಥ ಪೊಸಿಷನ್ ಏನಾದರೂ ಮ್ಯಾಟರ್ ಆಗುತ್ತಾ? ಮಲಗುವಂಥ ಪೊಸಿಷನ್ ಒಂಥರ ತಾತ್ಕಾಲಿಕ ಉಪಶಮನ ಅಂತ ಹೇಳ್ಬೋದು. ಏನಾಗ್ತಾ ಇದೆ, ನೀವು ಮಲ್ಕೊಂಡಿರ್ಬೇಕಾದ್ರೆ ಸ್ಟ್ರೇಟ್ ಆಗಿ ನಿಮ್ಮ ಬ್ರೀದಿಂಗ್ ಜಾಗಕ್ಕೆ ಸಮಥಿಂಗ್ ಈಸ್ ಅಬ್ಸ್ಟ್ರಕ್ಟಿಂಗ್, ನಾ ಎಲ್ಲ ಕಾರಣಗಳು ಹೇಳಿ. ಸೊ ಈ ಏರ್ವೇನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯುವರ್ ಸ್ನೋರಿಂಗ್ ವಿಲ್ ಆಲ್ಸೋ ಕಮ್ ಡೌನ್. ಸೊ ಏನಾಗುತ್ತೆ, ನೀವು ಮಲ್ಕೊಬೇಕಾದ್ರೆ ಒನ್ ಸೈಡ್ಗೆ, ರೈಟ್ ಆರ್ ಲೆಫ್ಟ್ ಸೈಡ್, ಇಫ್ ಯು ಆರ್ ಸ್ಲೀಪಿಂಗ್ ಆನ್ ಐದರ್ ಸೈಡ್, ಆವಾಗ ಸ್ವಲ್ಪ ಈ ಏರ್ವೇ ಕಂಪ್ರೆಷನ್ ಕಡಿಮೆ ಆಗುತ್ತೆ. ಸೊ ಅದು ತಾತ್ಕಾಲಿಕವಾಗಿ ನಿಮಗೆ ರಿಲೀಫ್ ಆಗುತ್ತೆ. ಬಟ್ ನೀವು ಒಂದ್ಸಲ ನಿದ್ದೆ ಹೋದ್ಮೇಲೆ ನೀವು ಲೆಫ್ಟಿಗೆ ತಿರುಗಿದ್ದೀರೋ ರೈಟಿಗೆ ತಿರುಗಿದ್ದೀರೋ ಹೇಗೆ ಗೊತ್ತಿರೋದಿಲ್ಲ. ಸೊ ದಟ್ ಈಸ್ ನಾಟ್ ದ ಪರ್ಮನೆಂಟ್ ಸೊಲ್ಯೂಷನ್. ಆ್ಯಂಡ್ ಕೆಲವೊಮ್ಮೆನು ಪಿಲೋಸ್ ಇಡೋದ್ರಿಂದ, ಸೊ ಇಫ್ ಯು ಕೀಪ್ 2 or 3 ಪಿಲೋಸ್ ಬಿಹೈಂಡ್ ಯುವರ್, ಅಟ್ಲೀಸ್ಟ್ 1 to 2 ಪಿಲೋಸ್ ಬಿಹೈಂಡ್ ಯುವರ್ ನೆಕ್, ನಿಮ್ಮ ಗಂಟ್ಲು ಮೇಲ್ಗಡೆ ಇರೋ ಏರ್ವೇ ಎಲಿವೇಟ್ ಆಗುತ್ತೆ. ಸೊ ಆವಾಗ ಅದು ತಾತ್ಕಾಲಿಕವಾಗಿ ಸ್ವಲ್ಪ ಬ್ರೀದಿಂಗ್ ಇಂಪ್ರೂವ್ ಮಾಡುತ್ತೆ. ಬಟ್ ದೀಸ್ ಟು ಆರ್ ನಾಟ್ ದ ಸೊಲ್ಯೂಷನ್, ದೇ ಆರ್ ಜಸ್ಟ್ ಅ ಟೆಂಪರರಿ ಹ್ಯಾಕ್ ಅಂತ ಹೇಳ್ಬೋದು. ಓಕೆ. ಓಕೆ ಡಾಕ್ಟರ್, ಹಾಗಿದ್ರೆ ಸ್ಲೀಪ್ ಆಪ್ನಿಯಾ ಇರುವಂತಹ ಎಲ್ರಿಗೂ ಕೂಡ CPAP ಹಾಕ್ಲೇಬೇಕಾಗುತ್ತಾ, ಹೇಗೆ ಅಂತ? ಈ CPAP ಅಂತ ಏನು ಹೇಳಿದ್ರು, ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅದು ನಾವು ಆಗಲೇ ಹೇಳಿದಾಗೆ ನೀವು ಮಲಗಿರ್ಬೇಕಾದ್ರೆ ನಿಮ್ಮ ಏರ್ವೇ ಇಸ್ ಕೊಲ್ಯಾಪ್ಸಿಂಗ್. ಸೊ ದಟ್ ಈಸ್ ವೈ ಯು ಆರ್ ಹ್ಯಾವಿಂಗ್ ದಿಸ್ ಆಪ್ನಿಯಾ. ಸೊ ಈ CPAP ಅನ್ನೋ ಮಷೀನ್ ಏನು ಮಾಡುತ್ತೆ, ಕೃತಕವಾಗಿ ಆ ಪ್ರೆಷರ್ನ ಡೆಲಿವರ್ ಮಾಡಿ ಇಟ್ ವಿಲ್ ಡೆಲಿವರ್ ದ ಆಕ್ಸಿಜನ್ ಇನ್ ದ ನೈಟ್, ಸೊ ದಟ್ ನಿಮ್ಮ ಏರ್ವೇ ಕೊಲ್ಯಾಪ್ಸ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಎಲ್ಲ ಸ್ಲೀಪ್ ಆಪ್ನಿಯಾ ಪೇಷಂಟಿಗೂ CPAP ಬೇಕಾ? ಇಲ್ಲ, ಎಲ್ರಿಗೂ CPAP ಮೆಷಿನ್ ಬೇಕಾಗೋದಿಲ್ಲ. ಯಾರಿಗೆ ಮಾಡ್ರೇಟ್ ಟು ಸಿವಿಯರ್ ಇಂಡೆಕ್ಸಲ್ಲಿ ಬರ್ತಾರೆ ಅವರಿಗೆ ತಾತ್ಕಾಲಿಕವಾಗಿ, ಅಂದರೆ ಆಲ್ರೆಡಿ ನಾನು ಹೇಳಿದಾಗೆ ಮೂಗಿನ ಸಮಸ್ಯೆ, ಗಂಟ್ಲು ಸಮಸ್ಯೆ ಇದೆಲ್ಲನೂ ಅಡ್ರೆಸ್ ಮಾಡಿ ಆ ಒಬೇಸಿಟಿ ಇವೆಲ್ಲ
ನಾವೆಲ್ಲನೂ ಕಂಟ್ರೋಲ್ ತಗೊಂಡು ಆದರೂ ಕಡಿಮೆ ಆಗ್ತಾ ಇಲ್ಲ, ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ. ಬಟ್ ಇಫ್ ಎ ಪರ್ಸನ್ ಸ್ಟ್ಯಾಂಡ್ಸ್ ಇನ್ ಸಮ್ವೇರ್ ಅರೌಂಡ್ ಮಾಡ್ರೇಟ್ ಟು ಸಿವಿಯರ್ ಸ್ಲೀಪ್ ಆಪ್ನಿಯಾ ಇದೆಯಲ್ಲ, ಅವರಿಗೆ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ CPAP ವಿಲ್ ಹೆಲ್ಪ್. ಇಟ್ ವಿಲ್ ಹೆಲ್ಪ್ ದೇರ್ ಕ್ವಾಲಿಟಿ ಆಫ್ ಲೈಫ್. ಸೊ ಅವ್ರಿಗೆ ನಿದ್ದೆ, ಯಾಕೆಂದರೆ ಒಂದು ಒಬೆಸಿಟಿ ನೀವು ಒಂದು ವೆಯ್ಟ್ನ ನೀವು ರಿಡಕ್ಷನ್ ಮಾಡಬೇಕು, ಇಟ್ ಮೈ ಟೇಕ್ ಇಯರ್ಸ್, 1 year ಆಗ್ಬೋದು, 2 year ಆಗ್ಬೋದು, 3 ಆಗ್ಬೋದು. ಸ್ಲೋ ಪ್ರೊಸೀಜರ್. ಬಟ್ ನಾವು 3 years ವರೆಗೂ ಅವನಿಗೆ ವೆಯ್ಟ್ ರಿಡಕ್ಷನ್ ಮಾಡಕ್ಕೆ ಹೇಳಿ 3 years ವರೆಗೂ ಅವನಿಗೆ ಸ್ಲೀಪ್ ಆಪ್ನಿಯಾ ಜೊತೆ ಸಫರ್ ಮಾಡೋದು ಇಸ್ ನಾಟ್ ರೈಟ್. ಸೊ ಆ ಥರ ಜನರಿಗೆ CPAP ಇಸ್ ಅಡ್ವೈಸಬಲ್. ಸೊ CPAP ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಗಿವ್ ಹಿಮ್ ರಿಲೀಫ್ ಫ್ರಮ್ ದಿಸ್ ಸಿಂಪ್ಟಮ್ಸ್. ಅವರಿಗೆ ಫ್ರೆಶ್ನೆಸ್ ಆಗೋದು, ಮಾರ್ನಿಂಗು ಎಪ್ನಿಕ್ ಎಪಿಸೋಡ್ಸ್ ಹೋಗೋದೆಲ್ಲ ನಿಂತೋಗುತ್ತೆ. ಬಟ್ ಅಗೇನ್ ಇಟ್ ಇಸ್ ನಾಟ್ ಫಾರ್ ಲೈಫ್ ಟೈಮ್, it will become for lifetime unless you don't correct these other factors. Suppose ನೀವು ಒಬೆಸಿಟಿ ಮೇಲೆ ವರ್ಕ್ ಮಾಡಿಲ್ಲ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ನ ಏನೇನು ಹೇಳಿದ್ರೆ ಅದು ವರ್ಕ್ ಮಾಡಿಲ್ಲ, ದೆನ್ ಯು ವಿಲ್ ಬಿ ಯೂಸಿಂಗ್ ಇಟ್ ಫಾರ್ ಲೈಫ್ ಟೈಮ್. ಸೊ ನೀವು ವೆಯ್ಟ್ ರಿಡಕ್ಷನ್ ಮಾಡಿ ಬೇರೆ ನಾವೇನೇನು ಕರೆಕ್ಟಿವ್ ಮೆಜರ್ಸ್ ಅವಾಗಲೇ ಮಾತಾಡಿದ್ವಿ, ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡ್ರೆ, ಇಫ್ ಯುವರ್ ಸ್ನೋರಿಂಗ್ ಇಸ್ ಬ್ಯಾಕ್ ಟು ಸಮ್ವೇರ್ ಅರೌಂಡ್ ಮೈಲ್ಡ್, ಸೊ ಸಿವಿಯರ್ OSA ಇಂದ ನೀವು ಮೈಲ್ಡ್ OSAಗೆಲ್ಲ ಬಂದರೆ ದೇ ಮೇ ನಾಟ್ ರಿಯಲಿ ರಿಕ್ವೈರ್ ಎ CPAP. ಸೊ CPAP ಲೈಫ್ ಲಾಂಗ್ ಯೂಸ್ ಮಾಡೋದು ಅನ್ನೋದು ಇಸ್ ಅ ಮಿತ್, ಐ ವುಡ್ ಸೇ. ಸೊ ಟಿಲ್ ದ ಸಿಂಪ್ಟಮ್ಸ್ ಆರ್ ರಿಲೀವ್ಡ್ ಆ್ಯಂಡ್ ಯು ಟೇಕ್ ಸಮ್ ಅದರ್ ಪ್ರಿಕಾಷನ್ಸ್ ಆರ್ ಸಮ್ ಅದರ್ ಇಂಟರ್ವೆನ್ಷನ್ಸ್ ಇನ್ ಯುವರ್ ಲೈಫ್ ಟು ಮೇಕ್ ದ ಸ್ಲೀಪ್ ಆಪ್ನಿಯಾ ಲೆಸ್, ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ಓಕೆ, ಈಗ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು ಅಂತ ಕೆಲವೊಂದಿಷ್ಟು ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಕಂಡೀಷನ್, ಈಗ ಡಯಾಬಿಟಿಸ್ ಬಂತು, ಹೈಪರ್ ಟೆನ್ಷನ್ ಬಂತು ಅಂದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಸ್ಲೀಪ್ ಆಪ್ನಿಯಾವನ್ನು ಕ್ಯೂರ್ ಮಾಡಬಹುದಾ, ಕಂಟ್ರೋಲ್ ಮಾಡಬಹುದಾ ಅಂತ? ಸ್ಲೀಪ್ ಆಪ್ನಿಯಾನ 100% ಕ್ಯೂರ್ ಮಾಡ್ಲಿಕ್ಕೆ ಆಗದೆ ಇಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು 80 to 90% ವಿ ಕ್ಯಾನ್ ಮೇಕ್ ಇಟ್ ಬೆಟರ್. ಬಿಕಾಸ್ ಯಾಕೆ ಅಂತ ಹೇಳ್ತಾ ಇದ್ರೆ, ಆಸ್ ವಿ ಸೆಡ್, ಆಲ್ ದಿ ಸರ್ಜರೀಸ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಆಸ್ ಯು ಏಜ್, ಈಗ ನಿಮ್ಮ ಬಾಡಿ ಮಸಲ್ ಟೋನ್ ಕಡಿಮೆ ಆಗುತ್ತೆ, ನಿಮ್ಮ ಹಾರ್ಮೋನ್ಸ್ ಏನು ಕಡಿಮೆ ಆಗುತ್ತೆ, ಅದನ್ನೆಲ್ಲ ವಿ ರಿಯಲಿ ಕೆನಾಟ್ ಕಂಟ್ರೋಲ್. ಸೊ ಒಂದು 80 to 90% ವಿ ಕ್ಯಾನ್ ಗಿವ್ ಯು ಡಿಫ್ರೆಂಟ್ ಇಂಟರ್ವೆನ್ಷನ್ಸ್, ವೆಯ್ಟ್ ಲಾಸ್ ಆಗಿರ್ಬೋದು, ಸರ್ಜರೀಸ್ ಇರ್ಬೋದು, CPAP ಮಷೀನ್ ಆಗಿರ್ಬೋದು. ಬಟ್ 100%, ಇಫ್ ಇಟ್ ಇಸ್ ಅ ವೆರಿ ಸಿವಿಯರ್ ಸ್ಲೀಪ್ ಆಪ್ನಿಯಾ ಅಲ್ಲ ಇದ್ರೆ 100% ಇಸ್ ಡಿಫಿಕಲ್ಟ್. ಆಗೋದೇ ಇಲ್ಲ ಅಂತಲ್ಲ, ದ ಪೇಷಂಟ್ ಶುಡ್ ಆಲ್ಸೋ ಬಿ ದ್ಯಾಟ್ ಡೆಡಿಕೇಟೆಡ್. ಒಂದು ಇನ್ನೊಂದು, ಪಾಪ ಅವರಿಗೆ ಸುತ್ತಮುತ್ತ ಅವ್ರ ವಯಸ್ಸು ಇದು ಅದು ಎಲ್ಲ ಅವ್ರ ಜೊತೆ ಕೊಡಬೇಕು. ಸೊ ದೆನ್ ಇಟ್ ಇಸ್ ಓಕೆ. ಬಟ್ 100% ಕ್ಯೂರ್ ಇಸ್ ನಾಟ್ ಪಾಸಿಬಲ್, ಬಟ್ 90 to 95% ಇಸ್ ಸ್ಟಿಲ್ ಪಾಸಿಬಲ್. ಡಾಕ್ಟರ್, ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಅಲರ್ಜಿ ಅನ್ನೋದು ಇದೊಂದು ಸಣ್ಣ ಸಮಸ್ಯೆ, ಅಷ್ಟೊಂದೇನು ಸೀರಿಯಸ್ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅಲರ್ಜಿನ ಆಲ್ರೆಡಿ ಹೇಳಿದಾಗೆ ಇನಿಷಿಯಲ್ ಆಗಿ ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಇದ್ದಾಗಲೇ ಅದನ್ನು ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ಆನ್ ಎ ಲಾಂಗರ್ ಟೈಮ್ ಈ ಆಸ್ಮಾ ಅಟ್ಯಾಕ್ಸ್ ಬರೋದಾಗಲಿ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವಿ, ಉಸಿರಾಟದ ಸಮಸ್ಯೆ ಆಗೋದಾಗಲಿ, ಇವನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇನಿಷಿಯಲ್ ಆಗಿ ಸ್ಟಾರ್ಟಿಂಗಲ್ಲಿ ಬರೀ ಮೂಗ್ನಲ್ಲಿ ರನ್ನಿಂಗ್ ನೋಸು, ಸ್ನೀಸಿಂಗ್ ಇವೆಲ್ಲ ಬರ್ತಾ ಇರಬೇಕಾದ್ರೆ ಆವಾಗಲೇ ನೀವು ತೋರಿಸ್ಕೊಂಡ್ರೆ ಅದನ್ನು ಒಂದು ಲೆವೆಲಲ್ಲಿ, ಅಂದರೆ ಒಂದು ತಕ್ಕ ಮಟ್ಟದ ಲೆವೆಲಲ್ಲಿ ವಿ ಕ್ಯಾನ್ ಕೀಪ್, ಸೊ ದಟ್ ಇಟ್ ಡಸಂಟ್ ಪ್ರೋಗ್ರೆಸ್ ಟು ಲಂಗ್ಸ್. ಕೆಲವೊಬ್ಬರಿಗೆ ಅಲರ್ಜಿಯಿಂದ ಮೂಗಲ್ಲಿ ಪಾಲಿಪ್ಸ್ ಅಂತ ಆಗ್ತವೆ. ತುಂಬ ಸಿವಿಯರ್ ಅಲರ್ಜಿ ಇದ್ದವರಿಗೆ ಮೂಗಲ್ಲಿ ದ್ರಾಕ್ಷಿ ಚೀಲಗಳ ಥರ ಪಾಲಿಪ್ಸ್ ಅಂತ ಬೆಳ್ಕೊಳ್ಳುತ್ತೆ, ಅದು ಮೂಗ್ ಬ್ಲಾಕ್ ಮಾಡುತ್ತೆ, ಮೂಗ್ನ ಅದಕ್ಕೆ ನೆಕ್ಸ್ಟ್ ಸರ್ಜರಿ ಬೇಕಾಗ್ಬೋದು ಇವೆಲ್ಲ. ಸೊ ಇವನ್ನೆಲ್ಲಾನು ನೀವು ಇನಿಷಿಯಲ್ ಸ್ಟೇಜಲ್ಲೇ ಕಂಡುಹಿಡ್ಕೊಂಡ್ರೆ ಯು ಕ್ಯಾನ್ ಪ್ರಿವೆಂಟ್ ಆಲ್ ದೋಸ್ ಥಿಂಗ್ಸ್. ಓಕೆ ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಬೇರೆ ಏನಾದರೂ ಟಿಪ್ಸ್ ಇದೆಯಾ ಅಥವಾ ಇದ್ರ ಬಗ್ಗೆ ರಿಲೇಟೆಡ್ ಮಿತ್ಸ್ ಏನಾದರೂ ಇದೆಯಾ ಅಂತ? ಅಲರ್ಜಿ ಬಗ್ಗೆ ನಾ ಆಗಲೇ ಹೇಳಿದಾಗೆ, ಒಂದು ನಾರ್ಮಲ್ ಡೇ ಟು ಡೇ ಪ್ರಾಕ್ಟೀಸಲ್ಲಿ ವಾಟ್ ವಿ ಕ್ಯಾನ್ ಡೂ ಇಸ್ ಪ್ಲೀಸ್ ವೇರ್ ಎ ಮಾಸ್ಕ್. ಈಗ ಕೋವಿಡ್ ಬಂದ್ಮೇಲಂತೂ ಈಗ ಆಲ್ಮೋಸ್ಟ್ ಎಲ್ಲರೂ ದೇ ಆರ್ ಸೆನ್ಸಿಟೈಸ್ ಟು ಯೂಸಿಂಗ್ ಮಾಸ್ಕ್. ಸೊ ಇವಾಗಲೂ ತುಂಬಾ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ದಟ್ ಈಸ್ ಆಲ್ವೇಸ್ ಎ ಗುಡ್ ಹ್ಯಾಬಿಟ್. ಒಂದು ನಿಮಗೆ ಅಲರ್ಜಿಯಿಂದ ಕಡಿಮೆ ಮಾಡುತ್ತೆ, ಆ್ಯಂಡ್ ಇನ್ನೊಂದೇನು ಅಂದರೆ ವೈರಲ್ ಇನ್ಫೆಕ್ಷನ್ಸ್ ಹೇಗೆ ಸ್ಪ್ರೆಡ್ ಆಗುತ್ತೆ, ಎನಿ ಇನ್ಫೆಕ್ಷನ್ ಯೂಶಲಿ ಕೋಲ್ಡ್ ಕಾಫ್ ಎಲ್ಲ ಹೇಗೆ ಸ್ಪ್ರೆಡ್ ಆಗುತ್ತೆ, ಬೇರೆಯವರು ಯಾರೋ ಕೆಮ್ತಾ ಇರ್ತಾರೆ, ಅಲ್ಲಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿ ಬರುತ್ತೆ. ಸೊ ಎಸ್ಪೆಷಲಿ ವೆನ್ ಎವರ್ ಯುವರ್ ಇನ್ ಎ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೀಡಿಯಮ್, ಪಬ್ಲಿಕ್ ಪ್ಲೇಸಸ್, ಆಲ್ವೇಸ್ ಬೆಟರ್ ಟು ವೇರ್ ಎ ಮಾಸ್ಕ್. ಸರ್ಜಿಕಲ್ ಮಾಸ್ಕ್ ಅಥವಾ N95 ಮಾಸ್ಕ್ ಹಾಕಬೇಕು ಅಂತಲೇ ಇಲ್ಲ, ಎ ನಾರ್ಮಲ್ ಮಾಸ್ಕ್, ಕ್ಲಾತ್ ಮಾಸ್ಕ್ ಇಸ್ ಆಲ್ಸೋ ಓಕೆ. ದಟ್ ವಿಲ್ ಪ್ರಿವೆಂಟ್ ಮೋಸ್ಟ್ ಆಫ್ ದ ಥಿಂಗ್ಸ್. ಸೊ ದ್ಯಾಟ್ ಈಸ್ ಒನ್. ಇದು ಇನ್ನೊಂದು ಅನ್ನೆಸೆಸರಿ ಮಿತ್ಸ್ ಇದಾವೆ. ಕೋಲ್ಡ್ ಐಟಮ್ಸ್ಗಳನ್ನೆಲ್ಲ ಇದು ಮಾಡಬಾರ್ದು, AC ಯೂಸ್ ಮಾಡಬಾರ್ದು, ಫ್ಯಾನ್ ಯೂಸ್ ಮಾಡಬಾರ್ದು, ಅದರದೆಲ್ಲ ನಾನು ಡೀಟೇಲ್ಸ್ ಹೇಳಿದ್ದೀನಿ ಯಾಕೆ ಅದು ಕಾಸ್ ಆಗ್ತಾ ಇದೆ. ಸೊ ಒಂದು ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇಲ್ದೇನೆ ಎಲ್ಲನೂ ಬ್ಲಾಂಕೆಟ್ ಆಗಿ ಎಲ್ಲನೂ ನಾವು ಸ್ಟಾಪ್ ಮಾಡಿಬಿಡೋದು ಈಸ್ ನಾಟ್ ಅ ಸೆನ್ಸ್. ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಫುಡ್ಡಿಂದ ಅಲರ್ಜಿ ಆಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಿ. ಈಗ ನಿಮಗೆ ಒಂದು ಪರ್ಟಿಕ್ಯುಲರ್ ಪೀನಟ್ ಇಂದ ಅಲರ್ಜಿ ಆಗ್ತಾ ಇದೆ ಅಂದರೆ ಯಾವುದು ಕಾಳುಗಳೇ ತಿನ್ನಬಾರ್ದು, ಅದು ತಪ್ಪು. ಯು ಆರ್ ಅಲರ್ಜಿಕ್ ಓನ್ಲಿ ಟು ಪೀನಟ್, ಅದನ್ನ ಬಿಟ್ಟು ಬೇರೆ ಎಲ್ಲ ನಟ್ಸ್ ಏನಿದೆ ಅದು ತೊಗೋಬೋದು. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ಬುಡಕ್ಕೆ ಹೋಗಿ ಏನಕ್ಕೆ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿ ಅದ್ರ ಮೇಲ್ಗಡೆ ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್. ಸೊ ಮಾಸ್ಕ್ ಯೂಸ್ ಮಾಡೋದು ಆ್ಯಂಡ್ ಗೆಟಿಂಗ್ ಯುವರ್ ಸೆಲ್ಫ್
ಇವ್ಯಾಲ್ಯುವೇಟೆಡ್ ಅಟ್ ದ ಅರ್ಲಿಯಸ್ಟ್, ಐ ಥಿಂಕ್ ಅಲರ್ಜಿನ ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ, ಮೇಜರ್ ಸಿಂಪ್ಟಮ್ಸ್ ಯಾವುದೆಲ್ಲ ಇರುತ್ತೆ, ಸೊ ನಾವು ಯಾವುದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ಪರ್ಸನ್ಗೆ ಅಲರ್ಜಿ ಇತ್ತು ಅಂತ ಹೇಳಿದ್ರೆ ಎಲ್ಲವನ್ನ ಸ್ಟಾಪ್ ಮಾಡಬೇಕಾ, ಎಲ್ಲ ಫುಡ್ಡನ್ನು ಸ್ಟಾಪ್ ಮಾಡಬೇಕಾ, ಅಥವಾ ಆ ಪರ್ಸನ್ಗೆ ಏನು ಪರ್ಟಿಕ್ಯುಲರ್ ಅಲರ್ಜಿ ಇದೆ ಅನ್ನೋದನ್ನು ಫಸ್ಟು ರೂಟ್ ಕಾಸಿಗೆ ಹೋಗಬೇಕಾಗತ್ತೆ. ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡ್ತಾ ಇದ್ದೀವಿ, ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ವಿಚಾರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.